ಹರೇ ಶ್ರೀನಿವಾಸ, ಹೇಗಿದ್ದರೆ ಎಲ್ಲರೂ. ಇವತ್ತು ಎರಡು ದ್ವಿದಳ ವ್ರತ ರೆಸಿಪಿ ತಗೊಂಡ್ಬಂದಿದ್ದೀನಿ. ಇನ್ನು 2 ದಿವಸ ಇದೆ ಅಷ್ಟೇ, ನಾಳೆ ಮತ್ತು ನಾಡಿದ್ದು. ಮಂಗಳವಾರ ಏಕಾದಶಿ, ಬುಧವಾರ ತುಳಸಿ ಹಬ್ಬ. ಆನಂತರ ವ್ರತ ಮುಗ್ದೋಗುತ್ತೆ, ಲಕ್ಷದೀಪ ಸ್ಟಾರ್ಟ್ ಆಗುತ್ತೆ ಉಡುಪಿಯಲ್ಲಿ ನೋಡ್ಬೋದು ನೀವು. ಈಗ ನೋಡಿ, ತಿರುಪತಿಯಲ್ಲಿ ಪುಷ್ಪಯಾಗ ನಡೀತಾ ಉಂಟು. ಯಾರೆಲ್ಲ ಟಿ ನೋಡುವ ಅಭ್ಯಾಸ ಇದೆ, ನನ್ನ ತಿರುಪತಿ ಚಾನಲ್ ನೋಡುವ ಅಭ್ಯಾಸ ಇದೆ, ಅವ್ರು ನೋಡ್ಕೊಂಬನ್ನಿ. ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ನಮ್ಮ ತಿಮ್ಮಪ್ಪ. ನೋಡಿ ಎಷ್ಟೊಂದು ಹೂವಿದೆ ಅಲ್ವಾ ಅಲ್ಲಿ. ವೇದ ಪಾರಾಯಣ ಎಲ್ಲ ತುಂಬ ಎಲ್ಲ ಅಷ್ಟಾವಧಾನ ಸೇವೆ ಅನಿಸುತ್ತೆ, ನಂಗೆ ಅಷ್ಟು ಗೊತ್ತಿಲ್ಲ. ಅದೆಲ್ಲ ಆಗ್ತಾಯಿದೆ, ನೀವು ನೋಡ್ಬೋದು. ನಮ್ಮ ತಿಮ್ಮಪ್ಪರು ನೋಡ್ಬೋದು, ಆ ಕಡೆಯಿಂದ ಹೋಗ್ತಾ ಇದ್ದೇನೆ. ಆಮೇಲೆ ಮೀಶೋದ್ದು ಕೆಲವು ಪಾರ್ಸೆಲ್ ತೊಗೊಂಬಂದಿದ್ದೀನಿ, ಆ ಪಾರ್ಸೆಲ್ನ ನೋಡ್ಕೊಂಬರೋಣ. ತುಂಬ ಚೆನ್ನಾಗಿದೆ. ಕೆಲವೆಲ್ಲ ಪಾರ್ಸೆಲ್ ಏನು ಬರಬೇಕಷ್ಟೇ, ನಾಳೆ ನಾಳಿದ್ದಿನ ವೀಡಿಯೋದಲ್ಲಿ ನಿಮಗೆ ಹಾಕ್ತೇನೆ, ನಾನು ಶೇರ್ ಮಾಡ್ತೀನಿ. ಹೇಗಾಯಿತು ದ್ವಿದಳ ವ್ರತ ಅವ್ರ ಕಮೆಂಟ್ಸಲ್ಲಿ ತಿಳಿಸಿ. ಆಮೇಲೆ ಒಂದು ಹ್ಯಾಪಿ ನ್ಯೂಸ್ ಇದೆ, ಸ್ವಲ್ಪ ದಿವಸದ ನಂತರ ಕೊಡ್ತೇನೆ ನಿಮಗೆ ಎಂತ ಅಂತ ಅಂದ್ಬಿಟ್ಟು. ತುಂಬ ದಿವಸದ ಮೇಲೆ ಒಂದು ಖುಷಿ ನ್ಯೂಸ್ ಬಂದಿದೆ ನನಗೆ. ಅದೇ, ಯಾರು ವೀಡಿಯೋ ನೋಡ್ತೀರಾ ಕಂಪ್ಲೀಟಾಗಿ ನೋಡಿ, ಅರ್ಧಂಬರ್ಧ ನೋಡಿ, ಮಧ್ಯೆ ಕಮೆಂಟ್ಸ್ ಮಾಡಲಿಕ್ಕೆಲ್ಲ ಹೋಗಬೇಡಿ. ಯಾಕಂದ್ರೆ ನಾನು ವೀಡಿಯೋದಲ್ಲಿ ತುಂಬ ಕ್ಲೂಸ್ ಎಲ್ಲ ಕೊಡ್ತಾ ಇರ್ತೀನಿ, ಅದನ್ನ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡಿದರೆ ನಿಮಗೆ ಏನೂ ಗೊತ್ತಾಗೋದಿಲ್ಲ ಅದು. ಆಮೇಲೆ ಅದರದ್ದು ಇಂಪಾರ್ಟೆಂಟ್ ವಿಷಯ ಇಲ್ಲ. ನಾನು ಎಷ್ಟೋ ಸಲ ನಿಮಗೆ ಹೇಳಿದ್ದೀನಿ. ಮೊನ್ನೆ ಸಲ ನಾನು ವ್ರತ ಮತ್ತು ನಾನ್ ವ್ರತದ ಅಡುಗೆ ಮಾಡಿದ್ದೆ. ಇದು ಮಾವಿನಕಾಯಿ ಚಿತ್ರಾನ್ನ ಎರಡೂ ನಮ್ಮ ಮನೇಲಿ ಮಾಡಿ ತೋರಿಸಿದ್ದೆ. ಕನ್ಫ್ಯೂಷನ್ ಮಾಡಿಕೊಂಡು ನನಗೆ ಕಮೆಂಟ್ಸ್ ಹಾಕಿದ್ದೀರಾ ನೀವು. ಅದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದರೆ ವೀಡಿಯೋ ಕಂಪ್ಲೀಟ್ ನೋಡಿದ್ರೆ ನಿಮಗೆ ಏನೂ ಅರ್ಥ ಆಗೋದಿಲ್ಲ ಕೆಲವೊಂದು ಸಲ. ನೋಡೋಣ, ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೇನೆ. ಈಗ ಒಂದು ಮೀಶೋದ ಪಾರ್ಸೆಲ್ ಓಪನ್ ಮಾಡೋಣ ಹೇಗಿದೆ ಅಂತಂದ್ಬಿಟ್ಟು. ನೋಡಿ, ಸಿಂಕ್ ಸ್ಟ್ರೈನರ್ ಇದು ಅನಿಸುತ್ತೆ. ನೋಡಿ, ಇದು ಸಿಂಕ್ ಸ್ಟ್ರೈನರ್ ಚೆನ್ನಾಗಿದೆ ಅಲ್ವಾ. ನಮ್ಮನೇದು ತುಂಬ ಪ್ಲಾಸ್ಟಿಕ್, ಇದು ತುಂಬ ರಗಳೆ ಕೊಡ್ತಾ ಇತ್ತು ನನಗೆ, ಅದಕ್ಕೆ ನಾನು ಇದನ್ನು ತಗೊಂಡಿದ್ದೀನಿ, ನೋಡ್ಬೋದು. ಇನ್ನೊಂದು ಪಾರ್ಸೆಲ್ ಏನು ಅಂತ ನೋಡೋಣ. ನೋಡಿ ಏನು ಹೇಳಿ ನೋಡೋಣ. ಎಡಿಬಲ್ ಆಯಿಲ್ ಬಾಟ್ಲು, ಸ್ಪ್ರೇ ಬಾಟ್ಲ್ ಇದು. ನೋಡಿ, ಗಾಜಿನ ಬಾಟ್ಲು ಹೀಗಿದೆ ಅಂತ ನೋಡಿ. ಎಣ್ಣೆ ಹಾಕಿ ಇಲ್ಲಿ ಸ್ಪ್ರೇ ಮಾಡಲಿಕ್ಕೆ, ಇಲ್ಲಿ ಚಪಾತಿ ಎಲ್ಲ ಮಾಡ್ತೀವಲ್ವ, ಅವಾಗೆಲ್ಲ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ನೋಡ್ಬೋದು. ಇದು ನೋಡಿ, ಹೀಗೆ ಹಾಕಿಬಿಟ್ಟು, ನನಗೆ ವಾಷೇಬಲ್ ಆಗಿರಬೇಕಿತ್ತು, ಅದಕ್ಕೋಸ್ಕರ ನಾನು ಇದನ್ನ ತರಿಸ್ತಾ ಇದ್ದೀನಿ. ನೋಡಿ, ಇದಾಗಿದೆ. ಹೀಗೆ ಹಾಕಿಬಿಟ್ಟು ಚಪಾತಿ ಮಾಡಲಿಕ್ಕೆಲ್ಲ ಚೆನ್ನಾಗಾಗತ್ತೆ ಅಂತ ತರಿಸಿದ್ದೀನಿ, ನೋಡ್ಬೋದು. ನೋಡಿ, ಎಣ್ಣೆ ಹಾಕಿ ಸ್ಪ್ರೇ ಮಾಡಲಿಕ್ಕೆ ಎಷ್ಟು ಚೆನ್ನಾಗಾಗತ್ತೆ ಅಂತ. ಚಪಾತಿಗೆಲ್ಲ ತುಂಬಾ ಚೆನ್ನಾಗಾಗತ್ತೆ, ಅದಕ್ಕೋಸ್ಕರ ನಾನು ತರಿಸಿದ್ದು, ನೋಡ್ಬೋದು ನೀವು. ಇದಕ್ಕೆ 151 ರೂಪಾಯಿಯನ್ನು ಕೊಟ್ಟೆ. ಸ್ಟ್ರೈನರಿಗೂ ಒಟ್ಟು ನನಗೆ 320 ರೂಪಾಯಿಯನ್ನು ಬಿತ್ತು, ಎರಡು ಒಟ್ಟು ಸೇರಿ, ಸ್ಟೈನರ್ ಮತ್ತು ಇದು. ಮುಂದಿನ ವೀಡಿಯೋಗಳಲ್ಲಿ ನಾನು ಬಾಕಿದ್ದನ್ನೆಲ್ಲ ತೋರಿಸ್ತಾ ಬರ್ತೀನಿ. ಈಗ ಒಂದು ಮೆಣಸ್ಕಾಯಿ, ವ್ರತದ ಮೆಣಸ್ಕಾಯಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ನೋಡಿದ್ದು ಬಾಳೆಕಾಯಿ ಮತ್ತು ಮಾವಿನಕಾಯಿದ್ದು ಮೆಣಸ್ಕಾಯಿದು. ಫಸ್ಟಿಗೆ ನೋಡಿ, ಬಾಳೆಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ, ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಳಿ ನೀಟಾಗಿ. ನಾನು ತುಂಬ ಸಲ ತೋರಿಸಿದ್ದೆ, ಜಾಸ್ತಿ ಡೀಟೇಲಾಗಿ ತೋರಿಸಿಲ್ಲ. ನಾರಿನಂಶ ಹೋಗೋದು ತುಂಬ ಇಂಪಾರ್ಟೆಂಟ್, ಇಲ್ಲಂದರೆ ಬಾಯಿಗೆಲ್ಲ ಸಿಕ್ಕಾಕೊಳ್ಳುತ್ತೆ.
ಆನಂತರ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ, ಸ್ವಲ್ಪ ನೀರು ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡು ಬೇಯಕ್ಕೆ ಇಟ್ಬಿಡಿ. ಈ ಕಡೆಯಿಂದ 2 ವರ್ಷದಿಂದ ಹಿಂದೆ ನಾನು ಹಾಕಿದ್ದು ಹುಳಿ ಮಾವಿನಕಾಯಿ ಹಣ್ಣನ್ನು ನೀರಲ್ಲಿ ಹಾಕಿಟ್ಟಿರೋದು ಉಂಟು ನೋಡಿ, ಕಾಯಲ್ಲ ಇದು ಹಣ್ಣು. 2-3 ವರ್ಷ ಆಗುತ್ತೆ, 2021ಕ್ಕೆ 22ಕ್ಕೆ ಹಾಕಿರೋದು. ಅದು ಏನೂ ಆಗಲ್ಲ, ಅದು ನೀರಲ್ಲಿ ಹಾಕಿಡುವ ಮಾವಿನ ಹಣ್ಣಂತೆ. ಅದು ತುಂಬ ಹುಳಿ ಅಂದರೆ ಹುಳಿ ಇರುತ್ತೆ ಇದು. ಈಗ ಸ್ವಲ್ಪ ಉಪ್ಪು ಎಲ್ಲ ಎಳ್ಕೊಂಡು ಹುಳಿ ಇಳಿದಿದೆ ಅದರದ್ದು. ಅದನ್ನು ಆಮೇಲೆ ಹಾಕ್ಕೊಳ್ಳೋಣ. ನೋಡಿ ಇದಕ್ಕೆ ಏನು ಮಸಾಲೆ ಬೇಕು ಅಂತ ನೋಡಿ, ತೆಂಗಿನಕಾಯಿ, ಎಳ್ಳು ಮತ್ತು ಸ್ವಲ್ಪ ಜೀರಿಗೆ ಹಾಕಿ, ಮತ್ತು ಇನ್ನೇನು ಬೇಕಂದರೆ ನಿಮಗೆ ಪೆಪ್ಪರ್ ಹಾಕ್ಕೊಳ್ಳಿ. ನಾನು ಪೆಪ್ಪರ್ ಹಾಕ್ಕೊಂಡಿರಲಿಲ್ಲ, ಖಾರ ಬೇಡ ಅಂತ. ಎದೆ ಉರಿ ಬರುತ್ತೆ ಇದು. ಅಷ್ಟೊತ್ತಿಗೆ ನೋಡಿ ಈ ಬಾಳೆಕಾಯಿ ಬೆಂದಿತ್ತು. ಅದಕ್ಕೀಗ ಮಾವಿನ ಹಣ್ಣು ಇದೆಯಲ್ಲ, ಅದನ್ನೂ ಹಾಕ್ಕೊಳ್ಳಿ. ಆನಂತರ ತೆಂಗಿನಕಾಯಿ ರುಬ್ಬಿದ್ದನ್ನು ಹಾಕ್ಕೊಂಡು ಬೆಲ್ಲ ಮತ್ತು ಉಪ್ಪು. ಯಾವತ್ತು ಮೆಣಸ್ಕಾಯಿಗೆ, ಉಡುಪಿಯಲ್ಲಿ ಮಾಡುವಂಥ ಮೆಣಸ್ಕಾಯಿಗೆ ಬೆಲ್ಲ ಜಾಸ್ತಿ ಹಾಕ್ಕೊಂಡು ಒಂದು ಕುದಿ ಬರ್ಸಿದ ನಂತರ ಅದಕ್ಕೆ ನಾವು ರುಬ್ಬಿಕೊಂಡ ಮಸಾಲೆನ ಹಾಕ್ಕೊಂಡು ಕುದಿ ಬರ್ಸಿದ್ರೆ ಆಗೋಗ್ಬಿಡುತ್ತೆ. ದೋಸೆಗೆ, ಅನ್ನಕ್ಕೆ, ಚಪಾತಿಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಇದು. ಮಾಡಿ ನೋಡಿ. ಯಾರೋ ಕಮೆಂಟ್ಸಲ್ಲಿ ಕೇಳಿದರು, ತುಂಬ ದಿವಸದ ಮೇಲೆ ನಾನು ಹಾಕ್ತಾಯಿದ್ದೀನಿ, ಸಾರಿ ಅವ್ರ ಹತ್ರ. ನೋಡಿ ಆನಂತರ ಸುವರ್ಣಗೆಡ್ಡೆದು ಒಂದು ಮಜ್ಜಿಗೆ ಹುಳಿ ಮಾಡೋಣ. ಇದು ಮಜ್ಜಿಗೆ ಹುಳಿ ಮಾಡೋ ನಮ್ಮನೆ ಒಂದು ಸ್ವಲ್ಪ ಹೊಸಬರಿಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು, ಯಾಕಂದರೆ ಹುಣಸೆ ಹಣ್ಣು ಹಾಕೋದಿದ್ರೆ ಅದು ತುರಿಸುತ್ತೆ. ಆದ ಕಾರಣ ಇದು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನೋಡಿ ಅದರ ಸಿಪ್ಪೆ ತೆಗೆದು ನೀಟಾಗಿ ಅದನ್ನ ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡಿ ಇಟ್ಕೊಳ್ಳಿ. ಆನಂತರ ಎಲ್ಲನೂ ಕುಕ್ಕರಿಗೆ ಹಾಕ್ಕೊಳ್ಳಿ. ಕುಕ್ಕರಿಗೆ ಹಾಕ್ಕೊಂಡು ಒಂದು ಅರ್ಧ ಲೋಟೆಯಷ್ಟು ಹುಳಿ ಮಜ್ಜಿಗೆ ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ನೀರು ಮತ್ತು ಅರಿಶಿನ ಹಾಕ್ಕೊಂಡು 3 ವಿಜಿಲ್ ಬರೋ ತನಕ ಬೇಯಿಸ್ಕೊಳ್ಳಿ ಅದನ್ನ. ಈ ಬಾಳೆಕಾಯಿ ಸಿಪ್ಪೆ ಉಂಟು ನೋಡಿ, ಮನೆಯದಾದರೆ ಸ್ವಲ್ಪ ಅದನ್ನ ಕಟ್ ಮಾಡಿಕೊಂಡು ನೀರು ಮತ್ತು ಜೀರಿಗೆ ಹಾಕಿ ಬೇಯಿಸ್ಕೊಂಡು ತೆಂಗಿನಕಾಯಿ ಜೊತೆ ರುಬ್ಬಿದರೆ ತಂಬುಳಿ ರೆಡಿ ಆಗುತ್ತೆ. ಜೀರಿಗೆ ಒಗ್ಗರಣೆ ಕೊಡಬೇಕು, ನಿನ್ನೆ ಬಾಳೆ ಹೂವಿದು ಮಾಡಿದ ಹಾಗೆಯೇ. ಆನಂತರ ನೋಡಿ ಇದಕ್ಕೆ ಮಜ್ಜಿಗೆ ಹುಳಿಗೆ ತೆಂಗಿನಕಾಯಿ ಮತ್ತು ತೆಳು ಅವಲಕ್ಕಿ ಅಥವಾ ದಪ್ಪ ಅವಲಕ್ಕಿ ಹಾಕ್ಕೊಂಡು ರುಬ್ಕೊಳ್ಳಿ. ಸುವರ್ಣಗೆಡ್ಡೆನ ಬೇಯಿಸಿದ ನಂತರ ನೀರು ಸೋಸ್ಕೋಬೇಕು, ಎಲ್ಲ ಎಸಿಬೇಕು. ಅದಕ್ಕೆ ಆಮೇಲೆ ನಾವು ಆ ರುಬ್ಬಿದ ಮಸಾಲೆ, ನೆಕ್ಸ್ಟು ರುಬ್ಬಿದ್ದು ತೆಂಗಿನಕಾಯಿ ಮತ್ತು ಅವಲಕ್ಕಿ ತಾನೆ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕುದಿಯಕ್ಕೆ ಬಿಡಿ. ಕುದ್ದ ನಂತರ ಸ್ಟವ್ ಆಫ್ ಮಾಡಿದ ನಂತರ ಮಜ್ಜಿಗೆ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಹುಳಿ ಬೇಕೋ, ಮಜ್ಜಿಗೆ ಎಷ್ಟು ಹುಳಿ ಉಂಟು ಅಷ್ಟು ಮಜ್ಜಿಗೆ ಹಾಕ್ಕೊಂಡು ನಂತರ ಕುದಿಸಬೇಡಿ. ಮಜ್ಜಿಗೆ ಹಾಕ್ಕೊಂಡು ಕುದಿಸಬಾರ್ದು, ಇದು ದಪ್ಪ ಬರುತ್ತೆ. ಈಗ ನೀರಿದ್ರೂ ಮಜ್ಜಿಗೆ ಹುಳಿನೂ ರೆಡಿ ಆಯಿತು, ನೋಡ್ಬೋದು ನೀವು. ಆನಂತರ ನೋಡಿ ಪುಂಡಿ ಜೊತೆ ತಿನ್ನೋಕ್ಕೆ ಇದೊಂದು ಆಗುತ್ತೆ. ನಮ್ಮ ಅಮ್ಮ ಎಲ್ಲ ಚಿಕ್ಕದಿತ್ತು ನಮಗೆ ದಿನ ಮಾಡಿಕೊಡ್ತಾಯಿದ್ರು. ತೆಂಗಿನಕಾಯಿ ತುರಿದು ಬಿಟ್ಟು ಸ್ವಲ್ಪ ತುಪ್ಪ ಮತ್ತು ಬೆಲ್ಲ, ತುಪ್ಪ ಬೇಕಾದರೆ ಆಪ್ಷನಲ್ಲು, ಬೆಲ್ಲ ಮತ್ತು ತೆಂಗಿನಕಾಯಿ ಜೊತೆ ನೀರು ದೋಸೆ ಮತ್ತು ಪುಂಡಿಗೆ ತುಂಬಾ ಚೆನ್ನಾಗಾಗತ್ತೆ. ನಿಮಗೆ ತೋರಿಸಿರಲಿಲ್ಲ, ಈ ವ್ರತ ಟೈಮಿಗೆಲ್ಲ ಇದ್ದದೆಲ್ಲ ತುಂಬ ಬೇಕಾಗತ್ತೆ. ವ್ರತ ಅಲ್ಲದಾಗ ನಾವು ಹೇಗೆ ಬೇಕಾದ್ರೂ ತಿನ್ಬೋದು ತಾನೆ. ನೋಡಿ ಫಸ್ಟ್ ಅದಕ್ಕೆ ತೆಂಗಿನಕಾಯಿ ಮತ್ತು ಬೆಲ್ಲದ ಮಿಕ್ಸರ್ ಹಾಕ್ಕೊಳ್ಳಿ. ಆನಂತರ ಮೆಣಸ್ಕಾಯಿ, ಆನಂತರ ಪುಂಡಿ ಹಾಕ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಾಗತ್ತೆ. ನಾನು ಮಜ್ಜಿಗೆ ಹುಳಿ ಸಾಯಂಕಾಲ ಮಾಡಿದ್ದು, ಅದನ್ನೂ ವಿಡಿಯೋದಲ್ಲಿ ಹಾಕಿಬಿಟ್ಟೆ, ನೋಡ್ಬೋದು ನೀವು. ಇನ್ನು ಪುಟ್ಟು ಇದೆಯಲ್ಲ, ಕೇರಳದ ಪುಟ್ಟು, ಅದು ಕೂಡ ಈ ವ್ರತಕ್ಕೆ ಬರುತ್ತೆ. ಅದನ್ನೂ ಮಾಡ್ಕೋಬೋದು ನಾವು ಬೇಕಂದರೆ. ನೋಡಿ ಪುಂಡಿ ಬಿಸಿ ಪುಂಡಿ ರೆಡಿ ಆಯಿತು. ನಾನು ಅಕ್ಕಿನ ತೊಳೆದು ಹಾಕಿ ಒಣಗಿಸಿಬಿಟ್ಟು ಆನಂತರ ತರಿ ಮಾಡಿ ಪುಂಡಿ ಮಾಡ್ತೀನಿ. ತುಂಬ ಸ್ಮೂತಾಗಿ ಬರುತ್ತೆ, ನೋಡ್ಬೋದು ನೀವಿಲ್ಲಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೋಡಿ ನೀವು ಒಂದು ಸಲ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ ಆ ಥರ ಮಾಡಿದರೆ. ಹೇಗಾಯಿತು ಹೇಳಿ ಫ್ರೆಂಡ್ಸ್ ವಿಡಿಯೋ? ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸ್ಕಿಪ್ ಮಾಡದೆ ನೋಡಿ, ಆಯಿತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.